ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಧೃತಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಅಂತ ರೆಸಿಪಿ ತುಂಬಾ ಸಿಂಪಲ್ ಆಗಿರುತ್ತೆ, ಹಾಗೆಯೇ ಯೂನಿಕ್ ಆಗಿರುವಂಥದ್ದು ಮಿಲ್ಕ್ ಮೈಸೂರು ಪಾಕ್. ಇದಕ್ಕೆ ನಾನು ಫಸ್ಟು 1 ಕಪ್ ಆಗುವಷ್ಟು ಹಾಲಿನ ಪೌಡ್ರನ್ನ ತೊಗೊಂಡಿದ್ದೀನಿ. ಹಾಲಿನ ಪೌಡ್ರನ್ನ ಫಸ್ಟು ಒಂದು ಜರಡಿಯಲ್ಲಿ ಹಿಡ್ಕೊಂಡ್ಬಿಡ್ತಾ ಇದ್ದೀನಿ, ಜರಡಿ ಮಾಡ್ಕೊಂಡ್ಬಿಡ್ತೀನಿ. ಅದರಲ್ಲಿ ಲಮ್ಸ್ ಇರಲಿ ಏನಾದರೂ ಇದ್ರೂ ಕೂಡ ಚೆನ್ನಾಗಿ ಜರಡಿ ಹಿಡ್ಕೊಂಡ್ಬಿಟ್ರೆ ಯಾವುದೇ ಲಮ್ಸ್ ಉಳಿಯೋದಿಲ್ಲ. ಹಾಗಾಗಿ ಫಸ್ಟು ಎಲ್ಲವನ್ನೂ ಈ ರೀತಿಯಾಗಿ ಜರಡಿನ ಹಿಡ್ಕೊಂಡ್ಬಿಡ್ತೀನಿ. ಈ ಒಂದು ಹಾಲ್ ಮೈಸೂರು ಪಾಕ್ ಇರುತ್ತಲ್ವ, ಮಿಲ್ಕ್ ಮೈಸೂರು ಪಾಕ್ ಅಂತ ನಮ್ಗೆ ಹೊರಗಡೆ ಬೇಕ್ರಿಯಲ್ಲೆಲ್ಲ ಸಿಗುತ್ತೆ. ಹಾಗೆ ಕೂಡ ನಾನು ಮನೆಯಲ್ಲಿ ಇವತ್ತು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ತುಂಬಾ ಈಸಿ ಇರುತ್ತೆ. ಹಾಗೆಯೇ ಯಾವ ರೀತಿಯಾಗಿ ನಾನು ಈ ಒಂದು ರೆಸಿಪಿನ ಮಾಡ್ತೀನಿ ಅಂತ ನೀವು ಕೂಡ ನೋಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಯಾರೆಲ್ಲ ಹೊಸ ನೋಡ್ತಿರ್ತೀರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇವಾಗ 1 ಕಪ್ ಆಗೋಷ್ಟು ಹಾಲಿನ ಪುಡಿ ತೊಗೊಂಡಿದ್ನಲ್ಲ, ಅದನ್ನು ಚೆನ್ನಾಗಿ ಇವಾಗ ಜರಡಿಯನ್ನು ಹಿಡಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಎಲ್ಲವನ್ನು ಕರೆಕ್ಟಾಗಿ ಮೆಜರ್ ಮಾಡಿಕೊಂಡು ತೊಗೊಳ್ಳೋದ್ರಿಂದ ಈ ಒಂದು ಮಿಲ್ಕ್ ಮೈಸೂರು ಪಾಕ್ ತುಂಬಾ ಕರೆಕ್ಟಾಗಿ ಪರ್ಫೆಕ್ಟಾಗಿನೂ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ಹಾಗೆಯೇ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೆ ನೋಡಿ, ಅದಕ್ಕೇ 1 ಕಪ್ ಆಗುವಷ್ಟು ಅಥವಾ 1/4 ಕಪ್ ಆಗುವಷ್ಟು ಮಾತ್ರ ಇಲ್ಲಿ ಸಕ್ಕರೆಯನ್ನು ತೊಗೊಳ್ತಾ ಇದ್ದೀನಿ. ಬೇಕಿದ್ರೆ ಸಿಹಿ ತಿನ್ನೋರು ಸಮ ಪ್ರಮಾಣದಲ್ಲಿನೇ ತೊಗೊಳ್ಬಹುದು. ನಾನಿಲ್ಲಿ 1 ಕಪ್ಗಿಂತ 1-2 ಟೇಬಲ್ ಸ್ಪೂನ್ ಕಡಿಮೆನೇ ತೊಗೊಂಡಿದ್ದೀನಿ. ಅದಕ್ಕೆ ನೀರನ್ನು ಕೂಡ ಅಷ್ಟೇ ಸಮ ಪ್ರಮಾಣದಲ್ಲಿನೇ ಹಾಕ್ಕೊಳ್ಬೇಕು. 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೆ ನೋಡಿ, ಅದೇ ಕಪ್ಪಿಂದ ನಾನು 1 ಕಪ್ ಆಗುವಷ್ಟು ನೀರನ್ನು ಕೂಡ ತಗೊಂಡು ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅಂದರೆ ಅದರದ್ದೊಂದು ಸಿರಪ್ ಮಾಡ್ಕೊಳ್ಬೇಕು ನೋಡಿ. ಹಾಗಾಗಿ ಜೊತೆಗೆ ಇಲ್ಲಿ 1 ಕಪ್ ಆಗುವಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ ನೋಡಿ, ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಬೇಕು. ನಾವು ಬೇಕ್ರಿ ಕಡೆ ಎಲ್ಲ ಏನಾಗ್ಬಿಟ್ಟಿರುತ್ತೆ, ಇದಕ್ಕೆ ದಾಲ್ಡಾ ಎಲ್ಲ ಸೇರಿಸ್ಕೊಂಡ್ಬಿಟ್ಟಿರ್ತಾರೆ, ಅಷ್ಟೊಂದು ಹೆಲ್ದಿಯಾಗಿರೋದಿಲ್ಲ. ನಾವು ಮನೆಯಲ್ಲಿ ಈ ರೀತಿಯಾಗಿ ಹೆಲ್ದಿಯಾಗಿರೋಂಥ ಮೈಸೂರು ಪಾಕನ್ನು ಮಾಡ್ಕೊಳ್ಬಹುದು ನೋಡಿ. ಸೊ ಇದಕ್ಕೆ ನೋಡ್ಕೊಂಡ್ಬಿಟ್ಟು ಬೇಕಾದಷ್ಟು ತುಪ್ಪನ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪ ಬೇಕೇ ಆಗುತ್ತೆ, ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ತುಪ್ಪನ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ನಾದ್ಕೊಳ್ತಾ ಇದ್ದೀನಿ. ಇದನ್ನು ತುಂಬಾ ಫಿಂಗರ್ಸಿಂದ ಅಷ್ಟೇ ಸಾಫ್ಟಾಗಿ ನಾದ್ಕೊಳ್ಬೇಕು. ನಾವು ಹಿಟ್ಟು ಚಪಾತಿ ಎಲ್ಲ ನಾದ್ಕೋತೀವಲ್ವ, ಆ ರೀತಿಯಾಗಿಲ್ಲ ಮಾಡ್ಕೊಳ್ಬಾರ್ದು. ಜಸ್ಟು ಕೈಯಿಂದನೇ ಫಿಂಗರ್ಸಿಂದ ಈ ರೀತಿಯಾಗಿ ಸಾಫ್ಟಾಗಿ ಮಾಡ್ಕೊಳ್ತಾ ಬರಬೇಕು, ಆವಾಗಲೇ ಚೆನ್ನಾಗಿದ್ದು ಬರೋದು. ಹಾಗೆ ಫಿಂಗರ್ಸಿಂದ ಈ ರೀತಿಯಾಗಿ ಆಡಿಸ್ಕೊಳ್ತಾ ಬರಬೇಕು. ಅಂದರೆ ಇದರದ್ದು ಒಂದು ಟೆಕ್ಸ್ಚರ್ ಏನಿರುತ್ತಲ್ವ, ಸಾಫ್ಟಾಗಿ ಹಾಗೆ ಪರ್ಫೆಕ್ಟಾಗಿ ಕೂಡ ಬರುತ್ತೆ. ಒಂದು ಸೈಡಲ್ಲಿ ಗ್ಯಾಸನ್ನು ಆನ್ ಮಾಡ್ಕೊಂಡ್ಬಿಟ್ಟು ಇವಾಗ ಸಕ್ಕರೆ ಕರಗ್ತಾ ಇದೆ, ನೋಡ್ತಾ ಇರ್ಬೋದು. ಸಿರಪ್ ರೆಡಿ ಆಗ್ತಾಯಿದೆ. ನಾವು ಒಂದು ಸಾರಿ ನಾವು ಸಕ್ಕರೆ ಪಾಕ ತೆಗೆಯೋದನ್ನು ಕಲ್ತ್ಬಿಟ್ರೆ ನಾವು ಸುಮಾರಾಗಿ ಒಂದಿಷ್ಟು ಸಕ್ಕರೆ ಪಾಕದಿಂದ ಸುಮಾರಾಗಿರೋಂಥ ಸ್ವೀಟ್ಗಳನ್ನು ಮಾಡ್ಕೊಳ್ಬೋದು ನೋಡಿ. ಇದ್ರದ್ದು ಒಂದೆಳೆ ಪಾಕ ಬರಬೇಕು. ಪಾಕ ತೆಗೆಯೋದು ಅಂದ್ಬಿಟ್ರೆ ಹೆದರ್ಕೊಳ್ಬೇಡಿ, ತುಂಬಾ ಈಸಿ ಇರುತ್ತೆ. ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಈ ಒಂದು ಮೈಸೂರು ಪಾಕ್ ಕೂಡ ಹಾಳಾಗೋದಿಲ್ಲ. ಮಿಲ್ಕ್ ಪೌಡ್ರ್ ನೋಡಿ, ಇದ್ರ ಗಟ್ಟಿ ಆದರೂ ಕೂಡ ಈ ಒಂದು ಏನು ಟೇಸ್ಟ್ ಹಾಳಾಗೋದಿಲ್ಲ, ಚೆನ್ನಾಗೇ ಬರುತ್ತೆ. ಭಯ ಪಡದೆ ಈ ಒಂದು ಫಸ್ಟು ಈ ಒಂದು ಮೈಸೂರು ಪಾಕನ್ನ ಮಾಡ್ಕೊಳ್ಳಿ. ಆವಾಗ ಬೇರೆ ರೀತಿಯಾದಂಥ ಸ್ವೀಟ್ಗಳನ್ನು ಈ ರೀತಿಯ ಎಳೆ ಪಾಕವನ್ನು ತೆಗೆದುಬಿಟ್ಟು ಮಾಡ್ಕೊಳ್ಬಹುದು. ಜೊತೆಗೆ ಇಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸೈಡಿನಲ್ಲಿ ಟ್ರೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಟ್ರೇ ಬೇಕಾದರೆ ಟ್ರೇಯಲ್ಲಿ ಹಾಕ್ಕೊಳ್ಬೋದು, ಇಲ್ಲ ಒಂದು ಸಿಂಪಲ್ಲಾಗಿ ಪ್ಲೇಟ್ ತೊಗೊಂಡ್ಬಿಟ್ಟು ಆ ಪ್ಲೇಟಲ್ಲಿನೇ ನಾವು ಜಸ್ಟ್ ಹಾಕ್ಕೊಳ್ಬಹುದು. ಇಲ್ಲಿ ನನ್ನ ಕಡೆ ಒಂದು ಮೌಲ್ಡ್ ಇತ್ತು, ಹಾಗಾಗಿ ಮೌಲ್ಡಿಗೆ ಒಂದು ಬಟರ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ನ ಒಂದು ಸೈಜಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಟ್ರೇ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೇಕಿದ್ರೆ ಸ್ವಲ್ಪ ಇದಕ್ಕೆ ತುಪ್ಪ ಹಾಗೆ ಎಣ್ಣೆ ಏನಾದರೂ ಸವರ್ಕೊಳ್ಬಹುದು. ಅಂದರೆ ಹಾಕಿರುವಂಥದ್ದು ಇನ್ನೂ ಅಂಟ್ಕೊಳ್ಬಾರ್ದು, ಕ್ಲೀನಾಗಿ ಇರಬೇಕು. ಅಂದರೆ ಈ ರೀತಿಯಾಗಿ ಸ್ವಲ್ಪ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಸವರ್ಕೊಂಡು ಮೇಲ್ಗಡೆ ಬಟರ್ ಪೇಪರ್ನ ಹಾಕ್ತಾಯಿದ್ದೀನಿ. ಅಗತ್ಯ ಇದ್ದರೆ ಬಟರ್ ಪೇಪರ್ ಹಾಕ್ಕೊಳ್ಬೋದು, ಇರಲಿಲ್ಲ ಅಂದರೆ ಓಕೆ. ಜಸ್ಟ್ ಈ ರೀತಿ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಗ್ರೀಸ್ ಮಾಡಿ ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಬೇಕು. ಹಾಗೆಯೇ ನಾನು ಸ್ವಲ್ಪ ಗ್ರ್ಯಾನಿಷ್ಗೆ ಅಂತ ಹೇಳಿಬಿಟ್ಟು ಬಾದಾಮಿನ ಈ ರೀತಿಯಾಗಿ ಕ್ರಷರ್ನ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಇವಾಗ ಚಾಸ್ನಿ ಕೂಡ ರೆಡಿ ಆಗ್ತಾ ಇದೆ, ನೋಡಬಹುದು. ಈ ರೀತಿಯಾಗಿ ಸಿರಪ್ ರೆಡಿ ಆಗ್ತಾ ಇರುವಾಗ ಒಂದು ಟೈಮು ಜಸ್ಟು ನೀರಲ್ಲಿ ಕೈಯನ್ನು ಆದ್ಕೊಂಡ್ಬಿಟ್ಟು ನೋಡ್ಕೊಳ್ಬಹುದು. ನೋಡಿದಾಗ ಅದಿನ್ನೂ ಅಷ್ಟೊಂದು ಪಾಕ ಬರ್ತಿಲ್ಲ. ಇದು ಒಂದೆಳೆ ಪಾಕ, ಕೈಯಿಂದ ಹೀಗೆ ಮುಟ್ಟಿ ಹೀಗೆ ತೆಗೆದ್ರೆ ಸಾಕು, ಅದು ಎಳೆ ಬರಬೇಕು. ಆ ರೀತಿ ಎಳೆ ಬಂದ ತಕ್ಷಣ ಇದಕ್ಕೆ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕು. ಸೊ ಇನ್ನು ಇಲ್ಲಿ ಯಾವುದು ಆ ರೀತಿಯಾಗಿ ಬರ್ತಾ ಇಲ್ಲ. ನಾನು ಕೈನ ಬಿಡದೆ ನೋಡ್ತಾ ಇರಬೇಕು, ಚಾಸ್ನಿ ಹೀಗೆ ತಿರುಗಿಸ್ಕೊಳ್ತಾ ಇರಬೇಕು. ಇವಾಗ ಆಲ್ಮೋಸ್ಟು ಒಂದು ಪಾಕ ಎಳೆದಷ್ಟು ಬರ್ತಾ ಇದೆ, ನೋಡ್ಬೋದು. ಒಂದು ಸ್ಟ್ರಿಂಗ್ ಕಾಣ್ತಾ ಇದೆ ನೋಡಿ. ಈ ರೀತಿ ಕಾಣ್ತಾ ಇದ್ದಾಗ
ಬೇಕಿದ್ರೆ ಒಂದು ಪ್ಲೇಟ್ನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಅಲ್ಲಿನೇ ಒಂದು ಹನಿಯಾಗಷ್ಟು ಈ ಶುಗರ್ ಸಿರಪ್ನ ಅದರಲ್ಲಿ ಬಿಟ್ಟರೆ ಅದು ನೀರಲ್ಲಿ ಫುಲ್ ಮಿಕ್ಸ್ ಆಗಬಾರ್ದು. ಜಸ್ಟು ಆ ನೀರನ್ನ ಸಪ್ರೇಟ್ ಆಗಬೇಕು. ಒಂದು ವೇಳೆ ನೀರಲ್ಲಿ ಅದು ಮಿಕ್ಸ್ ಆದರೆ ಇನ್ನು ಒಂದೆಳೆ ಪಾಕ ಬಂದಿಲ್ಲ ಅಂತ ಅರ್ಥ. ಇದಕ್ಕೆ ಒಂದೆಳೆಗಿಂತ ಸ್ವಲ್ಪ ಗಟ್ಟಿಯಾಗಿ ಬಂದ್ರೂ ಈ ಒಂದು ಮೈಸೂರು ಪಾಕ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಇನ್ನೊಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದೆಳೆ ಬಂದು ಕಟ್ ಆಗಬಾರ್ದು, ಒಂದೆಳೆ ಫುಲ್ ಬರಬೇಕು. ಆವಾಗ ಈ ಮೈಸೂರು ಪಾಕ್ ಆಗುತ್ತೆ. ಜಸ್ಟ್ ಒಂದೆಳೆ ಬರ್ತಾ ಇದ್ದರೆ ಅದು ಜಸ್ಟ್ ಒಂದು ಪೇಡ ಸಾಫ್ಟ್ ಆಗಿರೋಂಥ ಪೇಡ ಬರುತ್ತೆ. ಹಾಗಾಗಿ ಒಂದೆಳೆ ಫುಲ್ ಗಟ್ಟಿಯಾಗಿ ಬರುವಷ್ಟು ನಾ ಇಲ್ಲಿ ಕರೆಕ್ಟಾಗಿ ಶುಗರ್ ಸಿರಪ್ನ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಪ್ಲೇಟಲ್ಲಿ ಹಾಕಿದಾಗ ಅದು ಯಾವುದೇ ರೀತಿ ಕೂಡಲಿಲ್ಲ, ಸಪ್ರೇಟಾಗಿ ಬಂತು. ಈಗ ಫುಲ್ ಎಲ್ಲನೂ ನಾವು ಮಿಕ್ಸ್ ಮಾಡಿಕೊಂಡ ಮಿಲ್ಕ್ ಪೌಡ್ರ್ ಹಾಕಿ ತಿರುಗಿಸ್ಕೊಂಡೆ. ಫುಲ್ ಅದನ್ನು ಕೈ ಬಿಡದೆ ತಿರುಗಿಸ್ಕೊಳ್ಬೇಕು, ಗಟ್ಟಿಯಾಗಿ ಅಂಟ್ಕೊಳ್ಬಾರ್ದು. ಆ ರೀತಿ ತಿರುಗಿಸ್ಕೊಂಡ ನಂತರ ಅದನ್ನು ಇವಾಗ ಮೋಲ್ಡ್ ಏನು ಪ್ರಿಪೇರ್ ಮಾಡಿದ್ವಲ್ಲ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟೊಂದು ಸಿಂಪಲ್ ಇರುತ್ತೆ, ಈಸಿ ಆದಂಥ ಸ್ಟೆಪ್ಗಳು. ಅಲ್ಲಲ್ಲಿ ಒಂದಿಷ್ಟು ಟ್ರಿಕ್ನ ಫಾಲೋ ಮಾಡಿದರೆ ಪರ್ಫೆಕ್ಟ್ ಆಗಿರೋಂಥ ಮಿಲ್ಕ್ ಮೈಸೂರು ಪಾಕ್ ರೆಡಿ ಆಗುತ್ತೆ. ಇನ್ನು ಇದನ್ನು ಕರೆಕ್ಟಾಗಿ ಎಲ್ಲವನ್ನು ಸೆಟ್ ಮಾಡ್ಕೊಳ್ಬೇಕು. ಒಂದು 10 ನಿಮಿಷದಲ್ಲಿ ಇದು ಈಸಿಯಾಗಿ ಸೆಟ್ ಆಗುತ್ತೆ, ಹಾಗೆ ಪರ್ಫೆಕ್ಟಾಗಿ ರೆಡಿ ಕೂಡ ಆಗುತ್ತೆ. ತುಂಬ ಹೊತ್ತೇನು ಇಡೋದು ಕೂಡ ಬೇಡ. ಹಾಗೆಯೇ ಇದು ಮೇಲ್ಗಡೆ ಸ್ವಲ್ಪ ಗ್ರ್ಯಾನಿಷ್ಗಂತ ಒಂದು ಗೋಡಂಬಿ ದ್ರಾಕ್ಷಿ ಏನಾದರೂ ಹಾಕ್ಕೊಳ್ಬಹುದು. ನಲ್ಲಿ ಬಾದಾಮನ್ನು ಹಾಕೊಂಡ್ಬಿಟ್ಟು ಗ್ರ್ಯಾನಿಷ್ ಮಾಡಿ ಒಂದು 10 ನಿಮಿಷ ತಣ್ಣಗೆ ಅಷ್ಟರಲ್ಲಿ ಹೊರಗಡೆ ಇಟ್ಟರೆ ಸಾಕು. ನಮ್ಗೆ ಆರಾಮಾಗಿ ಮೈಸೂರು ಪಾಕ್ ರೆಡಿ ಆಗಿಬಿಡುತ್ತೆ. ನೋಡ್ಬೋದು ಎಷ್ಟೊಂದು ಈಸಿಯಾಗಿ ಸಿಂಪಲ್ ಆಗಿರೋಂಥ ಟ್ರಿಕ್ಸು, ಸಿಂಪಲ್ ಆಗಿರೋಂಥ ಟಿಪ್ಸಿಂದ ನಾವು ಮನೆಯಲ್ಲಿ ಬೇಕ್ರಿ ಸ್ಟೈಲಲ್ಲಿರುವಂತಹ ಮಿಲ್ಕ್ ಮೈಸೂರು ಪಾಕನ್ನು ನಾವು ಈಸಿಯಾಗಿ ಮಾಡ್ಕೊಳ್ಬಹುದು. ಇಷ್ಟು ಚೆನ್ನಾಗಿ ಕೂಡ ಬರುತ್ತೆ. ಹಾಗೆ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಒಂಥರ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಹಾಗೆ ಹೆಲ್ದಿಯಾಗಿಯೂ ಕೂಡ ಇರುತ್ತೆ. ನೀವು ಕೂಡ ಮನೆಯಲ್ಲಿ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಸಖತ್ತಾಗಿ ಕೂಡ ಬಂದಿರುತ್ತೆ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ, ನೀವು ಬೇಕಿದ್ದರೆ ಜಾಸ್ತಿಯಾಗಿ ಕೂಡ ಮಾಡ್ಕೊಳ್ಬಹುದು. ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಕಟ್ ಮಾಡೋದು ಅಷ್ಟೇ ಪರ್ಫೆಕ್ಟಾಗಿ ಕೂಡ ಬರ್ತಾಯಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಯಾವ ರೀತಿ ಎಲ್ಲ ಮಾಡಿದ್ದೆ ಆ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ. ತುಂಬಾ ಪರ್ಫೆಕ್ಟಾಗಿ ಹಾಗೆ ಒಂದು ಯುನೀಕ್ ಆಗಿರೋಂಥ ಸ್ವೀಟು ಮನೆಯಲ್ಲಿ ಈಸಿಯಾಗಿ ರೆಡಿಯಾಗಿ ಹೋಗುತ್ತೆ. ಹಾಗೆ ಈ ಒಂದು ಲಾಗ್ ಇಷ್ಟ ಆದರೆ ನೀವು ಲೈಕ್ ಮಾಡಿ. ಹಾಗೆಯೇ ಈ ರೀತಿಯ ರೆಸಿಪಿಗಳಿಗೆ ಇಷ್ಟ ಆದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗೆ ಅನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ. ಸೊ ಅಲ್ಲಿವರೆಗೂ ಎಲ್ರಿಗೂ ಓಕೆ, ಥ್ಯಾಂಕ್ ಯು, ಬಾಯ್.